आत्मानं समुपैति निर्भरः पूर्णैकसंविद्युतं येनो मीलितबन्धयेष भगवान् आत्मानि सूचति आत्मात्मनि सूचति एषः आत्मा आत्मानं समुपैति येन आत्मनि ಸ್ಫೂರ್ಜತಿ. ಪ್ರತ್ಯಕ್ಷವಿರುವಂಥ ಜೀವದ್ರವ್ಯವು ಅದು ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟವಿತ್ತು. ಆದಾಗ್ಯೂ ಈ ಪ್ರಕಾರವಾಗಿ ತನ್ನ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ಆ ಸ್ವರೂಪ ಪ್ರಾಪ್ತಿಯ ಕಾರಣದಿಂದ ಪರದ್ರವ್ಯಗಳ ಸಂಬಂಧವು ಬಿಟ್ಟು ಹೋಯಿತು, ತನ್ನ ಸಂಬಂಧವು ಉಳಿಯಿತು. ಯಾವ ಪೂರ್ವೋಕ್ತ ಪ್ರಕಾರದಿಂದ ಜೀವದ್ರವ್ಯದ ಸ್ವರೂಪ ಒಂದು ಚೈತನ್ಯ ಇದೆ ಅಂಥೇಳಿ ತಿಳ್ಕೊಂಡ ಶ್ರದ್ಧೆ ಮಾಡಿ ಅದರದ ಆಸ್ವಾದಪೂರ್ವಕ ಅನುಭವ ಮಾಡುವುದರಿಂದ ಯಾವ ರಾಗದ್ವೇಷ ಮೋಹ ರೂಪದ ಪರಿಣಾಮಗಳಿದ್ದಾವೆ, ಅಶುದ್ಧ ವಿಭಾವ ಪರಿಣಾಮಗಳ ಅವು ಕರ್ಮದ ಉಪಾಧಿ ಇದ್ದಾವೆ ಅನ್ನುವಂಥ ಅನುಭವ ಅಲ್ಲಿ ಮಾಡ್ತಾನೆ ಅಂಥೇಳಿ ಹಿಂದಿನ ಕಲಶದೊಳಗೆ ಬಂದದ್ದಿತ್ತು. ಇಲ್ಲಿ ಹೇಳ್ತಾ ಇದ್ದಾರೆ ಬಿಟ್ಟು ಹೋಯ್ತು. ಎಲ್ಲಿ ಆತ್ಮನ ಅನುಭವ ಆಗ್ತಾ ಇದ್ದ ಹಾಗೆ ನೋಡ್ರಲ್ಲ, ತನ್ನ ಸ್ವರೂಪಕ್ಕೆ ಪ್ರಾಪ್ತ ಆಯ್ತದ. ಯಾವುದ ಅನಾದಿ ಕಾಲದಿಂದ ತನ್ನ ಸ್ವರೂಪದಿಂದ ಭ್ರಷ್ಟವಿತ್ತೋ ಅದಕ್ಕೆ ತಿಳಿತ ಪೂರ್ವೋಕ್ತ ಪ್ರಕಾರದಿಂದ ಸರ್ವಜ್ಞ ಭಗವಂತರ, ಗಣಧರ ದೇವರ, ಆಚಾರ್ಯ ಭಗವಂತರ ಹೇಳಿರುವ ಪ್ರಕಾರ ಜೀವದ್ರವ್ಯದ ಸ್ವರೂಪ ಒಂದು ಚೈತನ್ಯ ಇದೆ ಅಂಥೇಳಿ ಬರೀ ತಿಳಿಲಿಲ್ಲ. ಆಸ್ವಾದ ರೂಪದಿಂದ ತನ್ನ ಚೈತನ್ಯದ ಅನುಭವವನ್ನು ಆಸ್ವಾದ ರೂಪದಿಂದ ಯಾವಾಗ ಮಾಡಿತು ಆವಾಗ ಅದು ತನ್ನ ಸ್ವರೂಪಕ್ಕನ ಪ್ರಾಪ್ತ ಆಯಿತು. ಉಳಿದದ್ದೆಲ್ಲ ಬಿಟ್ಟು ಹೋಯಿತು. ಬಿಟ್ಟು ಹೋದ ನಂತರ ಕೂಡ ಸಂಸಾರದೊಳಗೆ ಉಳಿತಿದೆಯಲ್ಲ ಜೀವ. ಇಲ್ಲಿ ಯಾವ ಬಂಧದ ಮಾತನ್ನ ಹೇಳ್ತಾ ಇದ್ದಾರೆ, ಆ ಬಂಧ ಬಿಟ್ಟು ಹೋಗಿ ಸಾಕ್ಷಾತ್ ಮೋಕ್ಷದ್ದನ ಉಪಲಬ್ಧಿಯಾಗೋದಿದೆ ಅಂಥ ಬಂಧದ ಮಾತು ಹೇಳ್ತಾ ಇದ್ದಾರೆ. ಅದನ್ನು ನಾವು 10ನೇ ಗುಣಸ್ಥಾನದ ಅಂತಿಮ ಸಮಯಕ್ಕೆ ಏರಿರುವಂಥ ಸಾಧಕ ಅಂತ ಹೇಳಬೇಕಾದ್ರೂ ತಿಳ್ಕೊಳ್ಬಹುದು. 6ನೇ ಗುಣಸ್ಥಾನದ ಪರಿತ್ಯಾಗ ಮಾಡಿ 2ನೇ ಗುಣಸ್ಥಾನ ಪ್ರಾಪ್ತ ಸಾಧಕ ಅಂತ ಹೇಳಿನೂ ತಿಳ್ಕೊಳ್ಬಹುದು. ಮತ್ತು ಮಿಥ್ಯಾತ್ವ ಬಿಟ್ಟು ಹೋಗಿ ಸಮ್ಯಕ್ತ್ವಕ್ಕೆ ಪ್ರಾಪ್ತ ಆಗಿರುವಂಥ ಜೀವ ಅಂತ ಹೇಳಿ ಕೂಡ ತಿಳ್ಕೊಳ್ಬಹುದು. ಏನು ಬೇಕಾದ ತಿಳ್ಕೊಳ್ಳೋದೇನಾ? ಹಾಂ, ಇಲ್ಲಿ ಮಿಥ್ಯಾತ್ವ ಬಿಟ್ಟು ಹೋಯಿತು, ಸ್ವರೂಪಕ್ಕೆ ಪ್ರಾಪ್ತ ಆಯಿತು. ಬಿಟ್ಟನ್ನ ಹೋಯ್ತಾರಲ್ಲ, ಮತ್ತೆ ಬರುವುದಿಲ್ಲ. ಅಲ್ಲಿ 6ನೇ ಗುಣಸ್ಥಾನದೊಳಗ ಪ್ರಮತ್ತ ದಶೆ ಬಿಟ್ಟು ಹೋಯಿತು, ಅಪ್ರಮತ್ತ ದಶೆ ಪ್ರಾಪ್ತ ಆಯಿತು. ಅಲ್ಲಿ 10ನೇ ಗುಣಸ್ಥಾನದ ಅಂತಿಮ ಸಮಯಕ್ಕೆ ಸೂಕ್ಷ್ಮ ಲೋಭದ ವಿಲಯ ಆಯಿತು. ಮತ್ತು ಸಯೋಗ ಕೇವಲ ಯಾವ ಪರಮಾತ್ಮ ದಶೆ ಇದೆಯಲ್ಲ ಅಂಥದ್ದೇ 12ನೇ ಗುಣಸ್ಥಾನ ಪ್ರಾಪ್ತ ಆಯಿತು. ಅಂಥದ್ದೇ ಅನ್ನೋದಕ್ಕಿಂತ ಯಾವಾಗ 10ನೇ ಗುಣಸ್ಥಾನದ ವಿಲಯ ಆಗ್ತಿದೆಯಲ್ಲ, ಚರಮ ಸಮಯದ ಉಲ್ಲಂಘನೆ ಆಗ್ತಿದೆಯಲ್ಲ, ಆ ಸಮಯದಿಂದ ಜೀವನಿಗೆ ಆ ಪರಮಾತ್ಮ ದಶೆಯನ್ನು ಪಡೆದುಕೊಳ್ಳುವಲ್ಲಿ ಯಾವುದರ
ಬಾಧೆ ಉಳಿಯೋದಿಲ್ಲ. 12ನೇ ಗುಣಸ್ಥಾನದ್ದು ಯಾವ ನಿರ್ದಿಷ್ಟ ಸಮಯ ಇದೆ, ಅದು ಪೂರ್ಣ ಆಗ್ತಿದೆ, ತಾನಾಗೇನ ಆಗ್ತಿದೆ. 13ನೇ ಗುಣಸ್ಥಾನ ಯೋಗ್ಯ ಪರಮಾತ್ಮ ದಶ ಪ್ರಾಪ್ತ ಆಗ್ತಿದೆ, ತಾನಾಗೇನ ಆಗ್ತಿದೆ. ಮುಂದ ಆ ಅವಸ್ಥೆಯದ್ದು ಕೂಡ ಅಭಾವಾಗಿ ಕೃತಕೃತ್ಯ ಶುದ್ಧ ದಶ ಪ್ರಾಪ್ತ ಆಗ್ತಿದೆ, ತಾನಾಗೇನ ಆಗ್ತಿದೆ. ಈ ಪ್ರಕಾರ 3 ಘಟ್ಟಗಳಲ್ಲಿ ಸ್ವರೂಪಕ್ಕೆ ಪ್ರಾಪ್ತ ಆಗಿ ಹೋದ ನಂತರ ಉಳಿದದ್ದೆಲ್ಲ ಬಿಟ್ಟು ಹೋಯ್ತು ಅಂಥೇಳಿ ನಾವು ಯಥಾರ್ಥ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅದಕ್ಕಿಂತ ಮೊದಲ ಸ್ವರೂಪಕ್ಕೆ ಪ್ರಾಪ್ತನ ಆಗಿಲ್ಲ, ಅಲ್ಲಿ ಏನು ಮಾಡಿದರೂ ಅದು ಬಿಟ್ಟು ಹೋಗೋದಿಲ್ಲ. ಯಾವುದ ಬಂಧ, ದುಃಖ, ಸಂಸಾರ ಏನು ಹೇಳಿದರನು ಅರೆ ಪುಣ್ಯ ಸಾಕಷ್ಟು ಮಾಡಿತು ಈ ಜೀವ, ಅದರ ಪುಣ್ಯದೊಳಗಿನ ರುಚಿ ಒಂದು ಸಮಯ ಕೂಡ ಇದರದ್ದು ಒಂದು ಅಂಶನೂ ಕಮ್ಮಿ ಆಗಲಿಲ್ಲ. ಬಂಧದೊಳಗ ಈ ಜೀವ ಎಲ್ಲಿಯವರೆಗೆ ಬಂಧದೊಳಗಂದ್ರೆ ಅಥವಾ ಬಂಧದ ಒಂದು ವಿಭಾಗದೊಳಗೆ ಎಲ್ಲಿಯವರೆಗೆ ಈ ಜೀವದ ರುಚಿ ಇದೆ ಅಲ್ಲಿಯವರೆಗೆ ಮೋಕ್ಷದ ಸ್ವಾದ ಬರುವುದಿಲ್ಲ. ಮುಕ್ತ ಸ್ವಭಾವದ ಸ್ವಾದ ಬರೋದ ಸಾಧ್ಯ ಇಲ್ಲ. ಪೂರ್ವೋಕ್ತ ಪ್ರಕಾರದಿಂದ ಅರೆ ಈಗೇನು ಹೇಳ್ತಾ ಇದೆ ಆ ಪ್ರಕಾರ ಇಲ್ಲ ನೋಡ್ರಿ. ಇಲ್ಲಿ ನಾವು ತಿಳ್ಕೊಳ್ಳೋದ ಆಚಾರ್ಯ ಅಮೃತಚಂದ್ರ ದೇವಾಗಲಿ, ಭಗವಾನ್ ಕುಂದ ದೇವಾಗಲಿ, ಅಥವಾ ಟೀಕಾಕಾರ ರಾಜಮಲ್ಜಿ ಪಾಂಡೆ ಆಗಲಿ, ಅವರ ತಮ್ಮ ಮೇಲೆ ಯಾವ ಪ್ರಕಾರದ ಜವಾಬ್ದಾರಿ ತಗೊಳ್ತಾ ಇಲ್ಲ. ಪೂರ್ವೋಕ್ತ ಪ್ರಕಾರದಿಂದ ಮೊದಲು ಹೇಳಿದಾರಲ್ಲ ಆ ಪ್ರಕಾರ, ಮೊದಲಿನಿಂದ ಹೇಳ್ತಾ ಬಂದಿದಾರಲ್ಲ ಆ ಪ್ರಕಾರ. ಚತುರ್ಥ ಕಾಲದೊಳಗೆ ನಡೀತಿತ್ತಲ್ಲ ಮೋಕ್ಷ, ಆ ಮೋಕ್ಷ ಯಾವ ಕಾರಣದಿಂದ ನಡೀತಿತ್ತಲ್ಲ ಆ ಪ್ರಕಾರ. ಇಂಥ ಒಂದು ಪರಮ ಪ್ರಾಮಾಣಿಕತೆ ವೀತರಾಗ ಮಾರ್ಗದೊಳಗೆ ಸಾಗುತ್ತಾ ಇರುವಂಥ ಆತ್ಮ ಸಾಧಕ ಸಂತರನ್ನು ಹೊರತುಪಡಿಸಿ ಬೇರೆ ಯಾರಲ್ಲೂ ಬರೋದು ಸಾಧ್ಯ ಇಲ್ಲ. ನಂದೇನಿದೆಪ್ಪ ಇದರೊಳಗೆ ಅಂತ ಹೇಳ್ತಾರೆ. ಪೂರ್ವೋಕ್ತ ಪ್ರಕಾರದಿಂದ ನಿನಗೆ ಅವ್ರ ಮೇಲೆ ವಿಶ್ವಾಸ ಇದೆ ಏನಿಲ್ಲ. ವೃಷಭಾದಿ ವೀರಾಂತ್ಯಭ್ಯೋ ಅಂಥೇಳಿ ಅಂತೇನಿಲ್ಲ. 24 ನೀನು ನಂಬುತ್ತೀಯೋ ಅಥವಾ ಇಲ್ಲ, ಅವರನ್ನು ಆರಾಧ್ಯ ದೇವ ಅಂಥೇಳಿ ಸ್ವೀಕಾರ ಮಾಡಿದೆಯೋ ಅಥವಾ ಇಲ್ಲ. ಹಾಗಾದ್ರೆ ಅವರು ಹೇಳಿದ ಪ್ರಕಾರ ಏನು, ಜೀವದ್ರವ್ಯದ ಸ್ವರೂಪ ಒಂದು ಚೈತನ್ಯ ಇದೆ, ಬೇರೆ ಏನು ಬೇಕಿಲ್ಲರಿ. ಬಂಧದ ಅಭಾವ ಸಲುವಾಗಿ ಚತುರ್ಗತಿ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದುವ ಸಲುವಾಗಿ, ಪರಾಧೀನತೆಯಿಂದ ಶಾಶ್ವತವಾಗಿ ಪರಿಮುಕ್ತ ಆಗುವ ಸಲುವಾಗಿ ಒಂದೇ ಇದೆ. ಏನು, ಪೂರ್ವೋಕ್ತ ಪ್ರಕಾರದಿಂದ ಜೀವದ್ರವ್ಯದ ಸ್ವರೂಪ ಒಂದು ಚೈತನ್ಯ ಇದೆ. ರಾಗ ಕರ್ಮ ಪುಣ್ಯ ಪರದ್ರವ್ಯ ರೂಪವಿರುವಂತಹ ದೇವಶಾಸ್ತ್ರಗಳು, ಇವರ ಆಶ್ರಯದಿಂದ ನಿನಗ ಬಂಧವನ್ನು ಕತ್ತರಿಸಲಿಕ್ಕೆ ಬರುವುದಿಲ್ಲ, ಬದಲಾಗಿ ಬಂಧ ಬೆಳೀತಾ ಹೋಗ್ತಿದೆ. ರಾಗದಾಶ್ರಯದಿಂದ ಅರೆ ಶುಭವನು ಶುದ್ಧ ಮನ್ನಿಷಿ ಮನುಜನು ಏನು ಮಾಡಿದ, ಅನಂತ ಸಂಸಾರದೊಳಗೆ ಶುಭವನು ಶುದ್ಧ. ಈ ಶುಭ ಈ ಜೀವದ ಅನಾದಿ ರುಚಿಯ ಕಾರಣದಿಂದ ಬೇಗ ಆಕರ್ಷಿತ ಮಾಡ್ತಿದೆ, ಸದೈವ ಆಕರ್ಷಿತ ಮಾಡ್ತಿದೆ. ಏನ ಶುಭ. ಆದ್ರೆ ಆ ಶುಭವನ್ನ ಧರ್ಮ ಅಂತೇಳಿ ತಿಳಿಯೋದಿದೆ ಅಲ್ಲ, ಅದು ಅತ್ಯಂತ ಅಕ್ಷಮ್ಯ ಅಪರಾಧ ಇದೆ. ಜೈನ ದರ್ಶನದ ಸಾರ ಇಷ್ಟ ಇದೆ. ಏನ ಶುಭ ಏನು ಈ ಜೀವಕ್ಕೆ ಸದೈವ ಆಕರ್ಷಣೆಯನ್ನುಂಟು ಮಾಡ್ತಾ ಇದೆ ಅಲ್ಲ, ಮಾಡಲಿ.
ಈ ಜೀವಕ್ಕ ಶುಭದಲ್ಲಿ ಪ್ರವೃತ್ತಿ ಮಾಡುವ ಸಲುವಾಗಿ ಯಾವ ಪ್ರಕಾರದ ನಿಷೇಧ ಇಲ್ಲ. ಆದರೆ ತಾನೇ ತಾನಾಗಿ ಅಲ್ಲಿ ಇನ್ನೊಂದು ಭಾವ ಬೆಳೀತಿದೆ ಅಲ್ಲ, ಪುಷ್ಟ ಆಗ್ತಿದೆ ಅಲ್ಲ, ಏನ ಇದು ಧರ್ಮ, ಇದು ಧರ್ಮ, ಇದು ನನ್ನ ಕಲ್ಯಾಣದ ಸಲುವಾಗಿ ಕರ್ತವ್ಯ ಅಂಥೇಳಿ ಎಲ್ಲಿ ಆ ಭಾವ ಅಭಿಪ್ರಾಯದೊಳಗೆ ವಿಕಲ್ಪಂತೂ ಬರೋದನೇ ಇಲ್ಲ. ಅಭಿಪ್ರಾಯದೊಳಗೆ ಆ ಭಾವ ಏನು ಪುಷ್ಟ ಆಗ್ತಿದೆ ಅಥವಾ ಅನಾದಿ ಅಭಿಪ್ರಾಯ ಆ ಭಾವದಿಂದ ಏನು ಪುಷ್ಟ ಆಗ್ತಿದೆ, ಅದರಿಂದ ಜೀವದ ಮನುಷ್ಯ ಜೀವನ ನಿರರ್ಥಕ ಆಗ್ತಾ ಇದೆ. ನಿಗೋಧದವರೆಗೆ ತಲುಪಿಸುವಂಥದ್ದ ಪಾಪ ಅಲ್ಲ, ಪಾಪದೊಳಗಂಥ ಸಾಮರ್ಥ್ಯ ಇಲ್ಲ, ಪಾಪ ದುರ್ಬಲ ಇದೆ. ಅದು ಪಾಪ ಪಾಪ ಏನಿದೆ ಅಲ್ಲ ಬಹಳ ದುರ್ಬಲ ಇದೆ. ಆದರೆ ಈ ಪುಣ್ಯ ಇದೆ ಅಲ್ಲ, ಶುಭ ಇದೆ ಅಲ್ಲ, ಇದು ನಿಗೋಧದವರೆಗೆ ತಗೊಂಡು ಹೋಗ್ತಿದೆ. ಪಾಪ ಎಷ್ಟು ಘೋರ ಪಾಪ ಇದ್ರೂ ಕೂಡ 7ನೇ ನರಕಕ್ಕಿಂತ ಹೆಚ್ಚಿನ ಬಂಧ ಮಾಡಿಸುವ ಯೋಗ್ಯತೆ ಅಥವಾ ಬಲ ಅದರಲ್ಲಿ ಇಲ್ಲ. ಹಾಗಾದ್ರೆ ಪಾಪ ಇರಲಿ ಅಂತೀರೇನ? ಪಾಪ ಇರಲಿ ಅಂಥೇಳಿ ಜಗತ್ತಿನೊಳಗೆ ಯಾರು ಅನ್ನೋದಿಲ್ಲ ಅಂದಮೇಲೆ ಜೈನ ದರ್ಶನಕಾರರ ಹಾಗಂತಾರೆ. ಪಾಪ ಇಟ್ಕೊಳ್ಳಿಕ್ಕೆ ಯೋಗ್ಯ ಇದೆ ಅಂಥೇಳಿ ಜಗತ್ತಿನೊಳಗೆ ಯಾವ ದರ್ಶನ ಹೇಳೋದಿಲ್ಲ, ಯಾವ ಅಜ್ಞಾನಿ ಹೇಳೋದಿಲ್ಲ, ಬೇಟೆಯಾಡುವಂಥ ಹೇಳೋದಿಲ್ಲ, ಮಾಂಸಭಕ್ಷಣ ಮಾಡುವಂಥ ಹೇಳುವುದಿಲ್ಲ ಪಾಪ ಒಳ್ಳೇದಂಥೇಳಿ. ಇಂಥದ್ರೊಳಗೆ ಯಾವುದೇ ಸರ್ವೋಚ್ಚ ಇದೆ, 3 ಲೋಕದ ಸಾರ ಇದೆ, ವೀತರಾಗ ವಿಜ್ಞಾನತೆ, ಅದರ ಆಧಾರದಿಂದ ಯಾರು ಅರ್ಹಂತ ಪ್ರಭುವಾಗಿದ್ದಾರೋ ಅವರು ಪಾಪ ಒಳ್ಳೇದಂಥೇಳಿ ಹಾಗೆ ಹೇಳೋದು ಸಾಧ್ಯ ಇದೆ. ಆದರೆ ಇಡೀ ಜಗತ್ತು, ಇಡೀ ದರ್ಶನಕಾರರ, ಇಡೀ ಧರ್ಮ ಧುರಂಧರರ ಯಾವ ಪುಣ್ಯದೊಳಗೆ ಸಂತುಷ್ಟ ಇದ್ದಾರೋ ಆ ಪುಣ್ಯವನ್ನು ದಾಂಟಿ ಹೋಗುವ ಮಾತು ಹೇಳಿದ್ದಾರೆ ಅಂಥೇಳಿ ಮಹಾಪುರುಷಾರ್ಥರೇ. ಯಾವ ಪ್ರಕಾರ ಶುಭದಲ್ಲಿ ಧರ್ಮ ಮನ್ನಿಸುವಂಥ ಒಂದು ಅಪರಾಧ ಇದೆ ಅಲ್ಲ, ಆ ಅಪರಾಧದ ಕಾರಣದಿಂದ ಶುಭ ನಿಗೋಧದ ಆಧಾರ ಆಗ್ತಿದೆ, ಶುಭ ಆಗ್ತಿದೆ ನಿಗೋಧದ ಆಧಾರ. ಯಾಕೆ? ಅಭಿಪ್ರಾಯದೊಳಗಿದೆ ಇದು ಧರ್ಮ, ಇದರಿಂದ ಕಲ್ಯಾಣ, ಇದು ನನ್ನ ಕರ್ತವ್ಯ. ಹಾಗಾದ್ರೆ ಆ ಅಭಿಪ್ರಾಯವನ್ನು ಕ್ಷಣಕಾಲ ಮರೆ ಮಾಡಿ ಈ ಶುಭ ನಿನ್ನನ್ನು ನಿಗೋಧದವರೆಗೆ ಒಯ್ತಿದೆ ಅಂತ ಹೇಳ್ತಾರೆ. ಧೈರ್ಯದಿಂದ ಹೇಳ್ತಾರೆ. ಯಾರು ಹೇಳ್ತಾರೆ? ವೀತರಾಗ. ವೀತರಾಗರಿಗೆ ಭಯ ಯಾತರದ್ದರೆ? ರಾಗಿಗಳಿಗೆ ಭಯ ಇದೆ, ವೀತರಾಗರಿಗೆ ಭಯ ಯಾವುದರದ? ಅವರ ಆ ಅಭಿಪ್ರಾಯವನ್ನ, ಮಿಥ್ಯಾ ಮನ್ನಣೆಯನ್ನ, ಯಾಕೆ ಅಂತಂದ್ರೆ ಅದರ ಮೇಲೆ ತೆರೆ ಎಳಿತಾರೆ. ಯಾಕೆ ಅಂತಂದ್ರೆ ಅದು ಇವನಿಗೆ ಕಾಣೋದೇ ಇಲ್ರಲ್ಲ. ಅದಕ್ಕೆ ಘಂಟಾಘೋಷವಾಗಿ ಏನು ಹೇಳಿದರು? ಈ ಶುಭದಲ್ಲಿ ಎಷ್ಟು ಸಾಮರ್ಥ್ಯ ಇದೆಯಪ್ಪ ಅಂತಂದ್ರೆ ನಿನ್ನನ್ನು ಅನಂತ ಕಾಲದವರೆಗೆ ನಿಗೋಧದೊಳಗೆ ಒಯ್ದು ತಲುಪಿಸ್ತೇವೆ. ಹಾಗಾದರೆ ಏನು ಮಾಡೋದು ಪ್ರಭು? ಈ ನಿನ್ನ ಮನುಷ್ಯ ಜೀವನದೊಳಗೆ ಸಂಜ್ಞೆ ಪಂಚೇಂದ್ರಿಯದೊಳಗೆ ಅಂಥ ಸಾಮರ್ಥ್ಯ ಇದೆ ಅಂತಂದ್ರೆ ಇಡೀ ಲೋಕೆಲ್ಲ ಮತ್ತು ನೀನು ಕೂಡ ಯಾವ ಅನಂತ ಕಾಲದಿಂದ ಶುಭಕ್ಕೆ ಮುಗ್ಧ ಇದ್ದಲ್ಲ, ಆ ಶುಭವನ್ನು ನಿರ್ದಾಕ್ಷಿಣ್ಯವಾಗಿ ದಾಂಟಿ ನಿನ್ನ ಸ್ವಭಾವದ ಕಡೆಗೆ ನೀನು ಹೋದಿ ಅಂತಂದ್ರೆ ನಿನಗದುವೇ ಮೋಕ್ಷದ ಉಪಾಯ ಇದೆ. ಅದಕ್ಕೆ ನಾವು ಈಗೇನು ಮಾಡೋದಿದ್ದೇವೆ? 3 ಮಾತು ಹೇಳ್ತಲ್ಲ, ಬಿಟ್ಟು ಹೋಯ್ತು ಅಂಥೇಳಿ. ಏನು ಬಿಟ್ಟು ಹೋಯ್ತು? ಬಿಟ್ಟು ಯಾವುದು ಹೋಯ್ತು? ಪರದ್ರವ್ಯಗಳ ಸಂಬಂಧ ಬಿಟ್ಟು ಹೋಯ್ತು. ಯಾರಿಗೆ ಬಿಟ್ಟು ಹೋಯ್ತು? ಈಗ 3 ಸ್ಟೇಜ್ ಹೇಳಿತು. 1 4ನೇ ಗುಣಸ್ಥಾನ ಪ್ರಾಪ್ತ, ಅರ್ಥಾತ್ ಸ್ವರೂಪಕ್ಕೆ ಪ್ರಾಪ್ತ ಆಗ್ತಾ ಇದ್ದ ಹಾಗೆ ಮಿಥ್ಯಾತ್ವ ಹೋಯ್ತು. ಹೋಯ್ತನರೇ, ಬರಲೇ ಇಲ್ಲ. ಆಮೇಲೆ 2ನೇ ಸ್ಥಾನ ಹೀಗಿದೆ, ಪ್ರಮತ್ತ ದಶ. ಅರೆ ಮಧ್ಯದ ಸ್ಟೇಜ್ ಇದೆ ರೀ. ಅದ 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನಕ್ಕೆ ಬಂದಲ್ಲ,
ಇದು ಯಾವ ಸ್ಟೇಜ್ ಅಂಥೇಳಿ ವಿಚಾರ ಮಾಡತಕ್ಕದ್ದಲ್ಲ. ಇದು ಅನಂತ ಸಂಸಾರದ ವಿಚ್ಛೇದ ಮಾಡಿ 2 ಭಾಗ ಮಾಡಿದ. ಆಮೇಲೆ 6ನೇ ಗುಣಸ್ಥಾನ ಬಿಟ್ಟುಕೊಟ್ಟಲ್ಲ, ಪ್ರಮತ್ತ ದಶ ಬಿಟ್ಟುಕೊಟ್ಟಲ್ಲ, ಅದು ಗುಣಸ್ಥಾನಗಳಲ್ಲಿ ಅಥವಾ ಸಾಧನಾ ಮಾರ್ಗದೊಳಗೆ ಭಾಗ ಮಾಡಿದ. ನಿರ್ವಿಕಲ್ಪ ದಶೆಗೆ ಹೊರಟು ಹೋದ. 3ನೇದ್ದು ಇದೆ, 10ನೇ ಗುಣಸ್ಥಾನದ ಉಲ್ಲಂಘನೆ ಮಾಡಿದಲ್ಲ. ಅದು ಹ್ಯಾಗ ಮಾಡಿದ? 11ರೊಳಗೆ ಬರುವ ಹಾಗೆ ಮಾಡಲಿಲ್ಲ, 12ರೊಳಗೆ ಬರುವ ಹಾಗೆ ಮಾಡಿದಲ್ಲ. ಅವನ್ನೆಲ್ಲ ಬಂಧು ಬಿಟ್ಟು ಹೋಯ್ತು. 3 ಬಾರಿ ಬಂಧು ಬಿಟ್ಟು ಹೋಗಿದೆ. ಆದ್ರೆ ನಾವೀಗೇನು ಮಾಡೋದಿದೆ? ನಾವು ಯಾವುದು ಅನಂತ ಸಂಸಾರ ಅನ್ನೋದಿದೆಯಲ್ಲ, ಅದರೊಳಗೊಂದು ಮಧ್ಯದಲ್ಲಿ ರೇಖೆಯನ್ನು ಎಳೆಯೋದಿದೆ. ಅದರ ಸಲುವಾಗಿ ಏನು ಮಾಡೋದು? ಅದರ ಸಲುವಾಗಿ ಪೂರ್ವೋಕ್ತ ಪ್ರಕಾರದಿಂದ ಜೀವದ್ರವ್ಯದ ಸ್ವರೂಪ ಒಂದು ಚೈತನ್ಯವೇ ಇದೆ. ಪೂರ್ವೋಕ್ತ ಪ್ರಕಾರದಿಂದ ಪೂರ್ವ ಮೊದಲಿನವರು, ಮೊದಲು ಹೇಳಿದ ಪ್ರಕಾರ, ಮೊದಲಿನವರು ಅನ್ನೋದಕ್ಕಿಂತ ಮೊದಲು ಹೇಳಿದ ಪ್ರಕಾರ, ಮೊದಲಂತಂದ್ರೆ ಅರೇ ಎಲ್ಲಕ್ಕಿಂತ ಮೊದಲ 6 ದ್ರವ್ಯಮಯ ವಿಶ್ವದ ಸ್ವರೂಪ ಹೇಳಿದರು. ಅದರೊಳಗ ಒಂದು ಜೀವದ್ರವ್ಯದೆ, ಉಳಿದ 5 ಅಜೀವ ದ್ರವ್ಯ. 2 ಭಾಗ ಅಲ್ಲೇ ಆಯ್ತು. ಹಾಗಾದರೆ ನಾವೇನು ಮಾಡುವುದಿದೆ? ಪೂರ್ವೋಕ್ತ ಪ್ರಕಾರದಿಂದ ಜೀವದ್ರವ್ಯದ ಸ್ವರೂಪ ಒಂದು ಚೈತನ್ಯವೇ ಇದೆ. ಶುಭದೊಳಗೆ ಹರ್ಷಿತ ಆಗೋದ, ಶುಭದೊಳಗೆ ತೃಪ್ತಾಗಿ ನಿಲ್ಲೋದ, ಪುಣ್ಯಕರ್ಮದ ಉದಯದೊಳಗೆ ಮೈಮರೆಯೋದ. ಅರೆ, ಪುಣ್ಯಕರ್ಮದ ಉದಯದೊಳಗೆ ಮೈಮರೆಯೋದ, ಶುಭ ಭಾವದ ಸದ್ಭಾವದೊಳಗೆ ತೃಪ್ತ ಇರೋದ. ಈ ಅಪರಾಧವನ್ನ ನಾವು ಕತ್ತರಿಸಿ ಹಾಕುವಂಥ ಜ್ಞಾನಾಭ್ಯಾಸ ಮಾಡುತ್ತೆ. 2 ಅದಾವ ನಮ್ಮಲ್ಲಿ ಕಮಜೋರಿ. ಯಾವ ಒಂದು ಅನುಕೂಲ ಇತ್ತು ಅಂತಂದ್ರೆ ಅದರೊಳಗೆ ಹರ್ಷಿತ ಆಗ್ತೇವೆ. ಇನ್ನೊಂದು ಧರ್ಮದ್ದು ಯಾವುದು ಬಾಹ್ಯಾಂಗ ಇದೆಯಲ್ಲ, ಶುಭ ಪ್ರವೃತ್ತಿ, ಆ ಶುಭ ಪ್ರವೃತ್ತಿಯೊಳಗೆ ತೃಪ್ತ. ಇವು 2 ಅದಾವ ನಮ್ಮ ಏನ ಕಮಜೋರಿ, ದುರ್ಬಲತ. ಅವುಗಳಿಂದ ಮೇಲೆ ಹೇಳೋದ್ರಿ. ಶರೀರ ಬೇಕಾದ್ರೆ ದಿನೇ ದಿನೇ ದುರ್ಬಲ ಆದ್ರೆ ಆಗಲಿ, ಆದ್ರೆ ಅದು ದುರ್ಬಲ ಆದಷ್ಟು ನಮ್ಮಲ್ಲಿ ಸಬಲತೆ ಬರಬೇಕು. ಯಾವುದರ ಕುರಿತು? ಅರೆ, ಈ ಮನುಷ್ಯ ಭವ, ಈ ಅನುಕೂಲತೆ ಇದೇನಿದೆ, ಇದು ಅತ್ಯಂತ ಕ್ಷಣಭಂಗುರ ಇದೆ. ಧರ್ಮದ ಬಾಹ್ಯಾಂಗ ರೂಪದ ಯಾವ ಶುಭ ಪ್ರವೃತ್ತಿ ಇದೆ, ಉಪವಾಸ ಇವತ್ತಿದೆ ಅಲ್ಲ, ಏನಿದೆ? ಅಷ್ಟಮಿ ಮಹಾಪರ್ವ ಇದೆ. ಹಾಗಾದ್ರೆ ಅಲ್ಲಿ ನಮ್ಮ ಜೀವನದೊಳಗೆ ಏನಿಲ್ಲ ಅಂದ್ರೆ ಪ್ರವೃತ್ತಿಯೊಳಗೆ ಬದಲಾವಣೆ ಆಗ್ತಿದೆ ಅಲ್ಲ, ಏನ ಅಂಥೇಳಿ ನಾನು ಆ ವಿಶೇಷಕ್ಕೆ ಇಳಿಯೋದಿಲ್ಲ. ಏನಿಲ್ಲ ಅಂದ್ರೆ ಈ ಮಹಾಪರ್ವದಂದು ನಮ್ಮ ಜೀವನದ ಪ್ರವೃತ್ತಿಯೊಳಗೆ ಬದಲಾವಣೆ ಆಗ್ತಿದೆ. ಆ ಬದಲಾವಣೆಯೊಳಗ ಅಭಿಪ್ರಾಯದಲ್ಲಿ ಧರ್ಮದ ಮನ್ನಣೆ ಇದೆ. ಆ ಬದಲಾವಣೆಯೊಳಗ ಸಮಾಧಾನ, ಸಂತೋಷ ಇದೆ. ಇದೇನಿಲ್ಲ, ಇರ್ಬೇಕೆನ್ಬೇಡ, ಇದೇನಿಲ್ಲ ವಿಚಾರ ಮಾಡೋದ್ರ ಇದ್ದಿದ್ದೇ ಆದ್ರ ಅದು ಲಾಭದಾಯಕ ಇದೆಯೋ ಅಥವಾ ಹಾನಿಕಾರಕ ಇದೆ. ಲಾಭದಾಯಕ ಯಾರಿಗಿದೆ ಮತ್ತು ಹಾನಿಕಾರಕ ಯಾರಿಗಿದೆ, ಇವೆಲ್ಲವುಗಳದ್ದು ವಿಚಾರ ಮಾಡಬೇಕಾಗುತ್ತೆ. ಚರ್ಚೆ ಅಲ್ಲ,
ವಿಚಾರ ಮಾಡಬೇಕು. ನಮ್ಮ ಇತರ ದಿವಸಗಳ ಪ್ರವೃತ್ತಿಯೊಳಗ ಮತ್ತು ಇವತ್ತಿನ ಪ್ರವೃತ್ತಿಯೊಳಗ ಯಾವೊಂದು ಬದಲಾವಣೆ ಇದೆ, ನಮ್ಮ ಯೋಗ್ಯತೆಗನುಸಾರವಾಗಿ, ಭಕ್ತಿಗನುಸಾರವಾಗಿ ಅನ್ನೋನು, ನಿಷ್ಠೆಗನುಸಾರವಾಗಿ ಅನ್ನೋನು, ಯಾಗೋ ಏನಿದೆ ದಿನನಿತ್ಯದ ಪ್ರವೃತ್ತಿಯೊಳಗ ಇವತ್ತಿನ ಪ್ರವೃತ್ತಿಯೊಳಗ ಬದಲಾವಣೆ ಇದೆ. ಹಾಗಾದ್ರೆ ಆ ಬದಲಾವಣೆ ಲಾಭದಾಯಕ ಇದೆಯೋ ಹಾನಿಕಾರಕ ಇದೆ? ಇಲ್ಲಿ ವಿಷಯಾಂತರ ಸ್ವಲ್ಪ ಕೂಡ ಇಲ್ಲ. ವಿಷಯ ಹಿಡ್ಕೊಂಡು ನಡೆದಿದ್ದೇನೆ. ಏನಿದೆ ವಿಷಯ? ನಮಗೆ ಬಂಧ ಬಿಟ್ಟು ಹೋಗ್ಬೇಕಾಗಿದೆ, ಸಂಬಂಧ ಬಿಟ್ಟು ಹೋಗ್ಬೇಕಾಗಿದೆ. ಯಾವುದರದ? ಸಮಸ್ತ ಪರದ. ಹಾಗಾದ್ರೆ ಇಲ್ಲಿ ನಮ್ಮ ಇವತ್ತಿನ ವಿಶೇಷ ಪ್ರವೃತ್ತಿ ಅಥವಾ ಭಿನ್ನ ಪ್ರವೃತ್ತಿ ಇದೆಯಲ್ಲ, ಅದರೊಳಗೆ ನಮಗೆ ಸಮಾಧಾನ ಅಥವಾ ಧರ್ಮದ ಮನ್ನಣೆ ಇದೇನಿದೆ ಲಾಭದಾಯಕ ಇದೆಯೋ ಹಾನಿಕಾರಕ ಇದೆಯೋ? ಲಾಭದಾಯಕ ಇದ್ರೆ ಯಾರಿಗೆ ಯಾವ ಪೂಜಿಕೆಯೊಳಗೆ, ಹಾನಿಕಾರಕ ಇದ್ರೆ ಯಾರಿಗೆ ಯಾವ ಪೂಜಿಕೆಯೊಳಗೆ? ಯಾಕೆ ಅಂತಂದ್ರ ಯಾವುದೋ ಒಂದು ಮಾತ ನಿರಪೇಕ್ಷ ರೂಪದಿಂದ ಹೇಳಲಿಕ್ಕೆ ಹೋದ್ರ ಅದು ಅನೇಕ ಅಂತ ಆಗುವುದಿಲ್ಲ. ನಿರಪೇಕ್ಷ ನಯ ಮಿಥ್ಯಾ ನಯ ಆದವರಿಗೆ. ಹಾಗಾದ್ರೆ ಯಾರಿಗೆ ಲಾಭದಾಯಕ ಇದೆ? ಪರ್ವತಿಥಿಯಂದು ಪರ್ವತಿಥಿಯ ದಿವಸ ರೋಮ ರೋಮಾಂಚಿತ ಆಗ್ತಿದೆ, ಹರ್ಷಿತ ಆಗ್ತಿದೆ, ಪ್ರಮೋದಿತ ಆಗ್ತಿದೆ. ಯಾರಿಗೆ? ಅವರಿಗೆ ಲಾಭದಾಯಕ ಇದೆ. ಏನ? ಪ್ರವೃತ್ತಿಯೊಳಗೆ ಪರಿವರ್ತನೆ, ಬಾಹ್ಯ ಪ್ರವೃತ್ತಿ. ಅದಕ್ಕೆ ಹೇಳಿತು ಧರ್ಮದ ಬಾಹ್ಯಾಂಗ ಇದೆ ರೀ, ಅದರೊಳಗೆ ಪರಿವರ್ತನೆ ಆಯ್ತಲ್ಲ, ಅದು ಲಾಭದಾಯಕ. ಹಾನಿಕಾರಕ ಯಾರಿಗೆ? ಹೇಗೆ ಆ ಪ್ರವೃತ್ತಿ ಅನ್ನೋದರದ ನಮ್ಮಲ್ಲೇ ನಾವು ನಿರೀಕ್ಷಣೆ ಮಾಡಬೇಕಾಗೋದು, ಅವಲೋಕನೆ ಮಾಡಬೇಕಾಗೋದು, ಚಿಂತನ ಮಂಥನ ಮಾಡಬೇಕಾಗೋದು, ನಿರ್ಣಯದವರೆಗೆ ತಲುಪಬೇಕಾಗೋದು. ಯಾರ ಸಲುವಾಗಿ ಮಾಡ್ತಾ ಇದ್ದೇನೆ ನಾನು? ಏನು ಮಾಡ್ತಾ ಇದ್ದೇನೆ ನಾನು? ಯಾವುದನ್ನು ಮುಖ್ಯ ಮಾಡಿಕೊಂಡಿದ್ದೇನೆ ನಾನು? ನನ್ನ ದೃಷ್ಟಿಯೊಳಗ, ನನ್ನ ಜ್ಞಾನದೊಳಗ ಯಾವುದು ಇದೆ? ಪರ್ವ ಇದೆಯೋ ಅಥವಾ ಜೀವರಾಜ ಇದ್ದಾನೆ? ನಿಜ ಶುದ್ಧಾತ್ಮ ಇದ್ದಾನೋ ಅಥವಾ ರಾಗದ ಭಾವ ಇದೆ? ಇಲ್ಲಿ ಬಂಧದ ಅಭಾವ, ಸಂಬಂಧವು ಬಿಟ್ಟು ಹೋಯಿತು. ಚೈತನ್ಯಕ್ಕೆ ಪ್ರಾಪ್ತಾದ ಜೀವ ಸಂಬಂಧ ಬಿಟ್ಟು ಹೋಯಿತು. ಎಲ್ಲ ಪ್ರಕಾರದ ಸಂಬಂಧ, ಪರದ್ರವ್ಯಗಳ ಸಂಬಂಧ ಬಿಟ್ಟು ಹೋಯಿತು. ದೇಹ ಕರ್ಮಗಳ ಸಂಬಂಧ ಬಿಟ್ಟು ಹೋಯ್ತಾನ. ಅರೆ, ದೇಹ ಕರ್ಮಗಳಿಗೆ ಸಂಬಂಧದ ಪರಿಸ್ಥಾಪನೆಯೊಳಗೆ ಯಾವುದು ಕಾರ್ಯ ಮಾಡ್ತಿರ್ತಲ್ಲ ಅದು ಬಿಟ್ಟು ಹೋಯ್ತು. ಏನ ಅದು? ಯಾವುದು? ಜೀವದ್ರವ್ಯದಲ್ಲಿ ರಾಗ ಇದೆ ಅಥವಾ ರಾಗ ನನ್ನ ಸ್ವಭಾವ ಇದೆ ಅನ್ನುವಂಥದ್ದೇನಿತ್ತಲ್ಲ ಅದು ಬಿಟ್ಟು, ಅದು ಹೋಗು ಹೇಳದೊಳಗೆ ಎಲ್ಲಾನ ತಗೊಂಡು ಹೋಯ್ತಾರೆ. ಎಲ್ಲ ಏನು ತಗೊಂಡು ಹೋಯ್ತು? ಅನಂತ ಸಂಸಾರವನ್ನ ಮೊಟ್ಟ ಮೊದಲಿಗೆ ತಗೊಂಡು ಹೋಯ್ತು. ಎರಡನೇ ಸ್ಥಾನದೊಳಗೆ ಏನು ತಗೊಂಡು ಹೋಯ್ತು? ಅನಾದಿ ಕಾಲದ ಪ್ರಮಾದವನ್ನ ತಗೊಂಡು ಹೋಯ್ತು. ಪ್ರಮಾದ ಏನಿದೆ? ಹಿಂಸೆ ಇದೆ, ಹಿಂಸೆ. ಯಾರ್ದ? ನಿಜಾತ್ಮದ ಪ್ರಮಾದವನ್ನ ತಗೊಂಡು ಹೋಯ್ತು ಎರಡನೇ ಸ್ಥಾನ. ಮೂರನೇ ಸ್ಥಾನದೊಳಗ
ರಾಗದ ಲವಲೇಶ ಕೂಡ ಇರುಗೊಡದೆ ಎಲ್ಲ ಅಶುದ್ಧತೆಯನ್ನು. ಎಷ್ಟು ಧನ್ಯ ಜೀವನದ. ನಾವು ಮತ್ತೆ ಅದರ ಆಶ್ರಯ ಮಾಡ್ತೇವೆ, ಇದರ ಆಶ್ರಯ ಮಾಡ್ತೇವೆ, ಇದರ ಆಶ್ರಯ, ಇದರಲ್ಲೇ ವಿಭಾಗ ಮಾಡ್ತೇವೆ. ಇದು ತ್ಯಾಗ ಅಂತೇವೆ, ಇದು ಗ್ರಹಣ ಯೋಗ್ಯ ಅಂತೇವೆ. ಅದು ನೋಡಬೇಡ ಅಂತೇವೆ, ಇದು ನೋಡ್ಬೋದು ಅಂತೇವೆ. ಇದು ತಿನ್ಬೇಡ, ಅದು ತಿನ್ಬೇಡ, ಅದು ಮಾತಾಡಬೇಡ, ಹೀಗೆ ಮಾತಾಡಬೇಡ, ಮೌನ ಎಲ್ಲ. ಮತ್ತು ಹೊರಗಿನ ಅವು ಮೂರು ಅವಸ್ಥೆ ಎಷ್ಟು ಧನ್ಯರು. ಅನಂತ ಸಂಸಾರವನ್ನೇ ತಗೊಂಡು ಹೋದಂಥ, ಅರೆ ಅನಂತ ಸಂಸಾರ ಬಿಟ್ಟು ಹೋದಂಥ ಆ ಭಾವ ವಿಶೇಷ, ಆ ಪುರುಷಾರ್ಥ ವಿಶೇಷ ಏನಿದೆ? ಅರೆ ನಾನು ಜೀವದ್ರವ್ಯ ಇದ್ದೇನೆ, ನಾನು ಮೂರು ಕಾಲದಲ್ಲೂ ಜೀವದ್ರವ್ಯ ಇದ್ದೇನೆ, ಅರೂಪಿ ಚೈತನ್ಯಮಯ ತತ್ವ ಇದ್ದೇನೆ, ಕೇವಲ ಜ್ಞಾನದೊಳಗ ಸ್ಪಷ್ಟ ರೂಪದಿಂದ ಕಂಡು ಬರುವಂಥ ತತ್ವ ಇದ್ದೇನೆ, ಅಂತರ್ಮುಖ ಜ್ಞಾನದಿಂದ ಸ್ಪಷ್ಟ ರೂಪದಿಂದ ಅನುಭವದಲ್ಲಿ ಬರುವಂಥ ತತ್ವ ಇದ್ದೇನೆ. ಆ ತತ್ವ ಒಂದು ಚೈತನ್ಯ. ಚೈತನ್ಯದ ಅಭಾವ ನಿಗೋದದೊಳಗನೂ ಆಗುವುದಿಲ್ಲ. ತಿಲಕರ ಈ ದೇಹಕ್ಕೆ ಖಂಡ ಅಲ್ಲಿಯೂ ಆಗುವುದಿಲ್ಲ. ಚೈತನ್ಯದ ಅಭಾವ ಮರಣದೊಳಗ, ಭೀಕರ ಅಪಘಾತದೊಳಗ ಆಗುವುದಿಲ್ಲ. ಚೈತನ್ಯದ ಅಭಾವ ಪರಿಶಹದೊಳಗಾಗುವುದಿಲ್ಲ, ಉಪಸರ್ಗದೊಳಗಾಗುವುದಿಲ್ಲ. ಚೈತನ್ಯ ಹೊಳಿತಿದೆ, ಪರಿಶಹ ಉಪಸರ್ಗ. ಅಂಥ ಚೈತನ್ಯ ನಾನಿದ್ದೇನೆ. ಯಾವ ಕಾಲದಲ್ಲೂ ಯಾವುದಕ್ಕೆ ಅನ್ಯ ಯಾವುದರಿಂದನೂ ಬಾಧೆ ತಗಲುವುದಿಲ್ಲವೋ ಅಂಥ ಚೈತನ್ಯ ನಾನು. ಲೋಕದೊಳಗ ಪ್ರಭು, ಲೋಕವನ್ನೆಲ್ಲ ಬೆಳಗುವಂಥ ಸೂರ್ಯನಿಗೆ ಕೂಡ ಒಂದು ಬಾಧಕ ಇದೆ. ಏನದು? ರಾಹು. ಪ್ರಳಯ ಕಾಲದ ಅಗ್ನಿ ಇದೆ ಅಲ್ಲ, ಅದು ಎಲ್ಲವನ್ನು ಭಸ್ಮ ಮಾಡ್ತಿದೆ. ಭೀಕರವಾದಂಥ ಗಾಳಿ ಇದೆ ಅಲ್ಲ, ಪ್ರಳಯ ಕಾಲದ ಗಾಳಿ. ಪ್ರಭು, ಲೋಕದೊಳಗೆ ಏನೇನಿದೆ ಅದರ ಮೇಲೆ ಎಲ್ಲ ವಿನಾಶದ ಮುದ್ರೆ ಇದೆ ಅಂತ ಹೇಳ್ತಾರೆ. ಎಲ್ಲದರ ಮೇಲೆ ವಿನಾಶದ ಮುದ್ರೆ ಇದೆ. ಆದರೆ ಈ ಚೈತನ್ಯದ ವಿನಾಶ ಯಾವಾಗ ಅಂತಿದೆ? ಅದನ್ನ ತಿಳ್ಕೊಳ್ಳೋದಿದೆ, ಅದನ್ನ ನಂಬೋದಿದೆ. ಧನದ ಮೇಲೆ ವಿಶ್ವಾಸ ಮಾಡ್ತು, ಆ ಧನ ಏನೂ ಮಾಡಲಿಲ್ಲ. ಜೀವ ಹೋಗುವ ಹೇಳದೊಳಗೆ ಆ ಧನ ಏನು ಮಾಡ್ತಿದ್ದಾರೆ? ಅಗಳಾಡ್ತಿದೆ, ಆ ಜೀವವನ್ನು ಹಿಡ್ಕೊಳ್ತಿದೆ. ಪುತ್ರಾಧಿಕರ ಮೇಲೆ ವಿಶ್ವಾಸ ಮಾಡ್ತು, ಈ ಶರೀರದ ಮೇಲೆ ವಿಶ್ವಾಸ ಮಾಡ್ತು. ಬಲದ ಮೇಲೆ, ರೂಪದ ಮೇಲೆ, ಯೌವನದ ಮೇಲೆ, ಯಾವ್ಯಾವುದರ ಮೇಲೆ ವಿಶ್ವಾಸ ಮಾಡಿತು. ವಿಶ್ವಾಸದ ಮಾತು ಹೇಳ್ತಾ ಇದ್ದೇನ, ಮದದ ಮಾತು ಹೇಳ್ತಾ ಇಲ್ಲ. ಧನ ಮದ, ರೂಪ ಮದ, ತಾರುಣ್ಯ ಮದ, ಮದದ ಮಾತು ಹೇಳ್ತಾ ಇಲ್ಲ, ವಿಶ್ವಾಸದ ಮಾತು ಹೇಳ್ತಾ ಇಲ್ಲ. ಆದ್ರೆ ಅವೆಲ್ಲವೂ ವಿನಾಶದ ಮುಖದೊಳಗೆ ಹೊರಟೋದವ್ರೆ. ಕ್ರಮದಿಂದ ಸಮಯ ಬಂದ ಮೇಲೆ. ಆದ್ರ ಯಾವುದು ಅವಿನಾಶಿ ಇದೆ, ಯಾವುದದ ಕೊಂಡೇಶ ಬಾಲಕ ತಿಳಿದಲ್ಲ, ಅದು ಯಾಕಿದೆ ಅದ? ತೀಕ್ಷ್ಣವಾದ ಖಡ್ಗದಿಂದ ಅದನ್ನ ತುಂಡರಿಸಲಿಕ್ಕೆ ಬರುವುದಿಲ್ಲ. ಬಿರು ಬಿಸಿಲಿನಿಂದ ಅದು ಸ್ವಲ್ಪ ಕೂಡ ಮಾಡುವುದಿಲ್ಲ. ಮಸುಳದೆ ತೋರ್ಪ ಮಹಾತ್ಮ ನೀ ನನಗೆ ಒಳ್ಪನೆಸಗು ನಿರಂಜನ ಸಿದ್ಧ. ಮಸುಳದೆ ತೋರ್ಪ, ಸ್ವಲ್ಪ ಕೂಡ ಮಸುಳಿಸಿಲ್ಲ, ಕಾಂತಿಹೀನ ಆಗಿಲ್ಲ. ಏನ್ ಹೇಳಿದವ? ತನುಜಿನ ಗ್ರಹವೆಂದು ಮನಸಿಂಹ ಪೀಠವೆಂದು ಅನುಪಮಾತ್ಮನೆ ಜೀನನೆಂದು
ನೆನಹನೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಳ್ವಾಗ ಜಿನನಾಥ ತೋರುವನೊಳಗೆ. ಏನು ಹೇಳಿದ್ರೆ ಎಲ್ಲ ಬಂದಿತ್ತು. ಹ್ಮ್ ಇಷ್ಟು ತನಕ ತಾವೇನು ಹೇಳಿದ್ದೀವಿ ಎಲ್ಲ ಎಲ್ಲ ಬಂತು, ಬಂತು. ಎಲ್ಲ ಬಂತು. ನಾವು ಅದನ್ನು ಮಾಡಲಿಕ್ಕೆ ತಯಾರಿಲ್ಲ. ತನು ಜಿನಗ್ರಹವೆಂದು, ನಾವು ಜಿನಗ್ರಹ ಅಂದ ಕೂಡಲೇ ಅಲ್ಲೇ ಅಲ್ಲೇ ಹೋಗ್ಬೇಕೇನ್ ಬೇಡ, ಮತ್ತದೇ ಪ್ರಶ್ನೆ. ಹೋದ್ರೆ ಲಾಭ ಇದೆ ಅನ್ನೋ ಹಾನಿ ಇದೆ, ಮತ್ತದೇ ಪ್ರಶ್ನೆ. ಮತ್ತದಕ್ಕೆ ಉತ್ತರ ಹುಡುಕಬೇಕಾಗೋದು. ಎಷ್ಟು ಬಾರಿ ಹೋದದ್ದಾಯ್ತು, ಸಿಕ್ಕಿದ್ದೇನಲ್ಲೇ, ಅಲ್ಲೇನ್ರಿ ಇಟ್ಟಿದ್ದಾರೆ ನಮ್ಮ ಸಲುವಾಗಿ, ಹೋಗಿ ತಗೊಂಡು ಬರ್ಬೇಕಾದ್ರೆ ಅದ್ರ ಹೋಗೋದೇನು ಬೇಡ, ಆ ಪ್ರಶ್ನೆ ಬರುತ್ತೆ. ಈ ಭವನದೊಳಗಿಲ್ಲ ಆ ಪ್ರಶ್ನೆ. ಯಾವಾಗ ಮಾಡಿದೇವ್ರಿ, ಅವನ ಜೀವನ ಎಷ್ಟು ಧನ್ಯರೇ. 700 ಮನೆಯಲ್ಲಿ ಆಹಾರ ಕೊಡದೇ ಇರುವಂಥ ಆಜ್ಞೆ ಹೊರಡಿತು, ಕೊಡಬಾರ್ದು ಅಂತ ಹೇಳಿ. ಅವ ಹೇಳ್ತಾ ಇದ್ದಾನೆ ತನುಜಿನಗ್ರಹವೆಂದು. ಎಂಥ ಆನಂದಮಯ ಜೀವನ. ನಮ್ಮ ಆನಂದ ಎಲ್ಲ ಅಲ್ಲಿ. ಹಾಗಂದ್ರ ಹೀಗಂದ್ರ, ಬರ್ಲಿಲ್ಲ ಬರ್ತೇನಂದ್ರ, ಎಷ್ಟು ಬಸ್ಸಿಗೆ ಹೋಗಿಲ್ಲ ಇವತ್ತು, ಲೇಟ್ ಆಯ್ತು, ಸ್ವಲ್ಪ ಲೇಟ್ ಆದ್ರೆ ವಾಹನ ಎಷ್ಟಪ್ಪ, ಎಷ್ಟೆಷ್ಟು ವಿಕಲ್ಪ. 700 ಮನೆಯಲ್ಲಿ ಅವನಿಗೆ ಆಹಾರ ಕೊಡಬಾರದು ಅಂತ ಹೇಳಿ ಆಜ್ಞೆ ಹೊರಡಿಸ. ಅವನ ಆನಂದ, ಅವನ ಸುಖ ಅವನಲ್ಲೇ ಇತ್ತು. ನಮ್ಮ ಆನಂದ, ನಮ್ಮ ಸುಖ, ಇನ್ನೂ ಸ್ಪಷ್ಟ ಹೇಳಿದರೆ ನಮ್ಮ ಧರ್ಮ ಹೊರಗೆ ಸಂವೇದಿಗಿರಿ ಮ್ಯಾಗ, ಮಂದಿರದೊಳಗೆ, ಮಣ್ಣಸ್ತಂಭದೊಳಗೆ, ಗುರುವಿನ ಚರಣದೊಳಗೆ. ಗುರುವಿನ ಚರಣ ಯಾರಿಗೆ ಬೇಕು? ಪರಬೊಮ್ಮ ತ್ರಿಭುವನ ಸಾರ ಚಿದಂಬರ ನಿರಂಜನ ಶಕ್ತಿ. ಪರಬೊಮ್ಮ ತ್ರಿಭುವನ ಸಾರ, ತ್ರಿಭುವನ ಸಾರ, 3 ಲೋಕದ ಸಾರ, ಪರಮ ಬ್ರಹ್ಮ, ಅಂತಃ ತತ್ವ, ಜ್ಞಾಯಕ ಪ್ರಭು, ಚಿನ್ಮಾತ್ರ ಸ್ವರೂಪಿ, ಒಂದು ಚೈತನ್ಯವೇ ಅವನ ಸ್ವರೂಪಿ. ಆ ಚೈತನ್ಯದ ಸಲುವಾಗಿ ಹಂಬಲಿಸಬೇಕು. ಆ ಚೈತನ್ಯದ ಪ್ರಾಪ್ತಿಯ ಸಲುವಾಗಿ ಉದ್ಯಮ ಬೇಕು. ಆ ಚೈತನ್ಯದ ಅನುಭೂತಿಯ ಸಲುವಾಗಿ ಜಾಗರೂಕತೆ ಬೇಕು. ಒಳಗಡೆ ಸದೈವ ಹಂಬಲ ಬೇಕು, ಉದ್ಯಮ ಬೇಕು, ಜಾಗೃತಿ ಬೇಕು. ಅದು ಇಲ್ಲವೇ ಇಲ್ಲ, ನಮಗೆ ಬೇಕೇ ಇಲ್ಲದ. ನಾನು ಬಸ್ಟಿಗೆ ಹೋಗೋದು, ನಾನು ಶಿಖರ್ಜಿ ಹೋಗೋದು, ನಾನು ನೋಂಪಿ ಮಾಡೋದು, ನಾನು ದಾನ ಮಾಡೋದು. ಪದ್ಮನಂದಿರಾಚಾರ್ಯ ದೇವರು ಹೇಳಿದಾರಲ್ಲ, ಚಿಕ್ಕದಾದಂಥ ಒಂದು ಮಂದಿರ ಎಲ್ಲಿ ಕಟ್ಟೋದು, ಒಳಗೆ ಚಿಕ್ಕದಾದಂಥ ಮಂದಿರ ಕಟ್ಟು. ಅರ್ಥಾತ್ ನಿನ್ನ ಪರಿಣಾಮ ಅತ್ಯಂತ ಚಿಕ್ಕದೇ ಇದೆ. ಯಾರ್ತೇಳಿ ಅವರ ಭಾವನೆ, ಪರಿಣಾಮ ಒಂದು ಸಮಯದ್ದೇ ಇದೆ. ಅದನ್ನು ಮಂದಿರ ಮಾಡು. ಅದರೊಳಗ ನಿನ್ನ ತ್ರಿಕಾಲಿ ಶುದ್ಧ ರೂಪಿ ಚಿನ್ಮಾತ್ರ ತತ್ವವನ್ನು ಪರಿಸ್ಥಾಪನೆ ಮಾಡ. ಯಾವ ಕರ್ಮ ನಿನಗೇನು ಮಾಡ್ತಿದೆ, ಯಾವ ಕಾಲ ಏನು ಮಾಡ್ತಿದೆ. ಜಗ ಸುತ್ತುವವರಿಗೆ ಸುತ್ತಾಟ ಎಂದೂ ನಿಲ್ಲುವುದಿಲ್ಲ, ಮತ್ತು ಕೈಗೇನೂ ಬರುವುದಿಲ್ಲರಿ. ಯಾಕೆ ಅಂತಂದ್ರೆ ನನ್ನಿಂದ ಹೊರಗೆ ಇಲ್ಲವೇ ಇಲ್ಲ. ಏನು ಏನು ಅಂದ್ರೆ ಏನು, ಏನು ಅಂದ್ರೆ ಏನು, ಸುಖನೂ ಇಲ್ಲ, ದುಃಖನೂ ಇಲ್ಲ, ಮೋಕ್ಷನೂ ಇಲ್ಲ, ಬಂಧನೂ ಇಲ್ಲ, ಪರಿಭ್ರಮಣನೂ ಇಲ್ಲ, ಸ್ಥಿರತೆನೂ ಇಲ್ಲ. ಎಲ್ಲ ನಂದೇನಿದೆಯೋ ಅದು ನನ್ನಿಂದ ಹೊರಗೆ ಇಲ್ಲವೇ ಇಲ್ಲ, ನನ್ನಲ್ಲೇನೇ ಇದೆ. ಅಷ್ಟಮ ಇಳೆಗೆ ಹೋಗುವುದಿದೇನಿಲ್ಲ. ಅರೇ, ನಾನು ಯಾವ ಅಷ್ಟಮ ಇಳೆಗಿಂತ ಶ್ರೇಷ್ಠ ಇಳೆ ಚೈತನ್ಯ ಭೂಮಿಯ ಮೇಲೆ ವಾಸ ಮಾಡೋದಿದೆ. ಅಲ್ಲೇನಿದೆ ರೀ, 45 ಲಕ್ಷ ಯೋಜನದ ಸಿದ್ಧಾಲಯದೊಳಗೆ ಏನಿದೆ, ರಿಸರ್ವ್ ಇದೆ ನಮ್ದು ಶೀಟಲ್ಲಿ.
ಏನಿದೆ ಅಲ್ಲೇನಿದೆ ಹೇಳ್ರಿ? ಅಲ್ಲೇನಿಲ್ಲ. ಇಲ್ಲೇನು ಇದೆಯೋ ಅದು ಅಲ್ಲಿಲ್ಲ. ಅದಕ್ಕೆ ಇಲ್ಲಿದೆ ಅಂಥೇಳಿ ಅವನು ನಂಬಿದೋ ಅವನು ಕೊನೆಗೊಂದು ದಿವಸ ಹೋಗಿ ಅಲ್ಲಿ ವಾಸ ಮಾಡ್ತಾನೆ. ದ್ರವ್ಯ ಸಾಪೇಕ್ಷರೇ, ದ್ರವ್ಯ ಸಾಪೇಕ್ಷ, ದ್ರವ್ಯ ಸಾಪೇಕ್ಷ ಜೀವ ಎಲ್ಲಿ ವಾಸ ಮಾಡ್ತಾನೋ ಅದು ಮುಖ್ಯ ಇದೆಯೋ, ಅಥವಾ ಭಾವ ಸಾಪೇಕ್ಷ ಜೀವ ಎಲ್ಲಿ ವಾಸ ಮಾಡ್ತಾನ ಅದು ಮುಖ್ಯ ಇದೆ. ಸುಖ ದುಃಖ ಯಾವುದನ್ನ ಅವಲಂಬಿಸಿದವೆ. ಮತ್ತು ನಾವು ದ್ರವ್ಯಕ್ಕೆ ಯಾಕೆ ಮಹತ್ವ ಕೊಡ್ತಾ ಇದ್ದೇವೆ? ಎಲ್ಲದರಲ್ಲೂ ದ್ರವ್ಯ ಪಾಪ, ದ್ರವ್ಯ ಪುಣ್ಯ, ದ್ರವ್ಯ ಸಂವರ, ದ್ರವ್ಯ ಮೋಕ್ಷ, ದ್ರವ್ಯಲಿಂಗ ಎಲ್ಲ ದ್ರವ್ಯಕ್ಕೆ. ಯಾಕೆ ಯಾಕೆ ಆ ದ್ರವ್ಯದೊಳಗೂ ಕೂಡ ಪರದ್ರವ್ಯ ಇದೆ ರೇ, ನಿಜ ದ್ರವ್ಯದ ಮಾತಿಲ್ಲ. ಪರದ್ರವ್ಯ, ದ್ರವ್ಯ ಸಂವರದೊಳಗೆ ಏನಿದೆ? ಪರದ್ರವ್ಯ ರೂಪದ ಕರ್ಮ ಬರದೇ ಇರುವ ಹಾಗೆ ಇರೋದು, ವ್ಯಾಖ್ಯಾ ಹಾಗೆ ಇದೆ. ದ್ರವ್ಯ ಮೋಕ್ಷದೊಳಗೆ ಏನಿದೆ? ಪರದ್ರವ್ಯದ ಸಂಬಂಧ ಬಿಟ್ಟು. ದ್ರವ್ಯಲಿಂಗದೊಳಗೆ ಏನಿದೆ? ಪರದ್ರವ್ಯ ರೂಪದ ಶರೀರ ನಿರ್ಗ್ರಂಥ. ಇಲ್ಲಿ ಪರದ್ರವ್ಯಾಶ್ರಿತ ಏನಿದೆ? ಇಲ್ಲಿ ಪರದ್ರವ್ಯಗಳ ಸಂಬಂಧ ಬಿಟ್ಟು ಹೋಗುವ ಮಾತು ಹೇಳ್ತಾ ಇದ್ದಾರೆ. ಹಾಗಾದರೆ ನಮಗೆ ಬೇಕಾಗಿರುವ ಧರ್ಮ ಮತ್ತು ಇಲ್ಲಿ ಹೇಳ್ತಾ ಇರುವ ಧರ್ಮದೊಳಗ ಸಾಮ್ಯತೆ ಇದೆ ಅಂದ್ರೆ, ನಮಗೆ ಬೇಕಾಗಿರುವ ಧರ್ಮ ಮತ್ತು ಇಲ್ಲಿ ಹೇಳ್ತಾ ಇರುವ ಧರ್ಮ, ನಮಗೆ ಸಂಬಂಧರಹಿತ ಸುಖಿ ಆಗುವುದಿದೆ ಅನ್ನೋ ಸಂಬಂಧದ ಜೊತೆಗೆ ಸುಖಿ ಆಗುವುದು. ಸಂಬಂಧದ ಜೊತೆಗೆ ಸುಖಿ ಆಗುವುದಿದೆ. ಸಂಬಂಧರಹಿತತೆಯನ್ನು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಾವು ಅಲ್ಲಿ ಸುಖ ಇದೆ ಅಂತ ಹೇಳಿ ನಂಬೋದು ಹೇಗ್ರಿ? ಸಂಬಂಧರಹಿತ ದಶ ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ. ಭಯಾನಕ ಅನ್ನಿಸ್ತಿದೆ ಅಲ್ಲ, ಜೀವ ಏಕಾಕಿ ಜನ್ಮಕ್ಕೆ ಬರ್ತಾನೆ, ಜೀವ ಏಕಾಕಿ ಮರಣದ ಮುಖದೊಳಗೆ ಹೋಗ್ತಾನೆ, ಸಂಯೋಗದ ಮಧ್ಯದೊಳಗೂ ಕೂಡ ಜೀವ ಏಕಾಕಿ ತನ್ನ ಶುಭಾಶುಭ ಕರ್ಮ ಫಲವನ್ನು ಭೋಗಿಸ್ತಾನೆ. ಭಯಾನಕ ಅನ್ನಿಸ್ತಿದೆ ಅಲ್ಲ, ಸ್ವತಂತ್ರತೆ ಭಾಷಿತ ಆಗ್ತಿದೆ, ನಮಗೆ ಭಯಾನಕ ಅನ್ನಿಸ್ತಿದೆ. ಹಾಗಾದರೆ ಇದೆಲ್ಲ ಇದ್ದೇನು ಮಾಡೋದು? ಏನು ಮಾಡುವುದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವರು. ಸಾಯು ವೇಳೆದೊಳಗೆ ಯಾರು ಶರಣ? ಮಕ್ಕಳು ಇಬ್ಬರು ಹಿಡ್ಕೊಂಡಿದ್ರಲ್ಲ, ಆ ಜೀವವನ್ನು ಹಿಡ್ಕೊಳ್ಳೋ ಸಾಧ್ಯ ಆಗಲಿಲ್ಲ. ಆ ಜೀವವನ್ನ ನೀವು ಉಳಿಸಿಕೊಳ್ಳೋ ಸಾಧ್ಯ ಆಗಲಿಲ್ಲ ಅಂದಮೇಲೆ ಆ ಜೀವನಿಗೆ ಆಶ್ರಯ ಆಧಾರ ನೀವು ಅಂತ ಹೇಳಿ ಹೇಳೋದು ಆ ಜೀವದ ಅಪರಾಧ. ಇಬ್ಬರು ಮಕ್ಕಳು ಹಿಡ್ಕೊಂಡು ಸ್ನಾನಕ್ಕೆ ಹೋಯ್ತಾ ಇದ್ದಾರೋ ಅಲ್ಲೇ ಹೋಯ್ತು ಅಣ್ಣನ ಜೀವ. ಅದಕ್ಕೇನು ಮಾಡಿದ? ಅರೆ, ಯಾವ ಸಂಬಂಧದೊಳಗೆ ಯಾವ ಪ್ರಕಾರದ ಸ್ವಾಧೀನತೆ ಉಳಿಯೋ ಸಾಧ್ಯ ಇದೆ? ಮುನಿರಾಜರು ಹೇಗಿದ್ದಾರೆ? ಸಮಾಧಿ ಪ್ರಾಪ್ತ ಮುನಿರಾಜರ, ಅರೆ ಸಮಾಧಿ ಪ್ರಾಪ್ತ ದೀಕ್ಷಾಧಾರಕರ, ಸಮಾಧಿ ಪ್ರಾಪ್ತ ಸಾಧಕ ಜೀವ ಹೇಗಿರ್ತಾನೆ? ಬುದ್ಧಿಯೊಳಗೆ ಸಮ. ಏನು ಸಮ? ದ್ರವ್ಯ ಯಾವ ಪ್ರಕಾರ ಸ್ಥಿರ ಇದೆಯೋ, ಚೈತನ್ಯ ಇದೆಯೋ, ಆನಂದದ ನಿಧಿ ಇದೆಯೋ, ಜ್ಞಾನದ ಸಾಗರ ಇದೆಯೋ, ಅದೇ ಪ್ರಕಾರ ಪರ್ಯಾಯದೊಳಗೆ ಅನುಭವ ಆಗೋದು ಇದು ಸಮಾಧಿ ಇದೆ. ಸುಖ ಇರಲಿ ದುಃಖ ಇರಲಿ ಎರಡೂ ಸಮ, ಅದು ಸಮಾಧಿ ಅಲ್ಲ. ಸಮಾಧಿ ಯಾವುದ? ಯಾವ ಪ್ರಕಾರ ಧ್ರುವ ದ್ರವ್ಯ ಮೂರು ಕಾಲದಲ್ಲೂ ಜ್ಞಾನ ಮತ್ತು ಆನಂದದ ನಿಧಿ ಇದೆ, ಸಾಗರ ಇದೆ, ಅದೇ ಪ್ರಕಾರದ ಅನುಭವ ಚೈತನ್ಯದ ಪರ್ಯಾಯದೊಳಗಾಗೋದ, ಜೀವ ದ್ರವ್ಯದ ಪರ್ಯಾಯದೊಳಗಾಗೋದ. ಅದೇ ಭಾವಶ್ರುತ ಜ್ಞಾನದ ವ್ಯಾಖ್ಯಾ ಮಾಡಿದ್ದಾರೆ. ಏನ? ದ್ರವ್ಯದೊಳಗೆ ಪರ್ಯಾಯ ಅಭೇದತೆಯ ಅನುಭವ ಮಾಡೋದು ಇದು ಭಾವಶ್ರುತ ಜ್ಞಾನ ಅಂತ ಹೇಳಿದ್ದಾರೆ. ಯಾರಿಗೆ ಹೇಳೋದ? ಯಾರಿಗೆ ಭಾಷೆ ತಿಳಿಯೋದಿಲ್ಲ? ಭಾವಶ್ರುತ ಜ್ಞಾನ ಅಂದ್ರೆ ಆತ್ಮನ ಅನುಭೂತಿ. ಭಾವಶ್ರುತ ಜ್ಞಾನ ಅಂದ್ರೆ ದ್ರವ್ಯದೊಳಗ ಪರ್ಯಾಯ ಜ್ಞಾನ, ಜೀವದೊಳಗ ಜ್ಞಾನ, ಜೀವದೊಳಗ ವ್ಯಕ್ತ ಪರ್ಯಾಯ ಅಭೇದ ಆಗೋದಿಲ್ಲ ಭಾವಶ್ರುತ.
ಮತ್ತು ಅದರ ವಿಧಿಯನ್ನು ಹೇಳಿಕೊಡೋದು ಇದು ದ್ರವ್ಯ ಶ್ರುತ ಇದೆ. ಅದನ್ನ ಸೂಕ್ಷ್ಮ ಜ್ಞಾನ ಮತ್ತು ಭಾವ ಫರ್ಕ್ ಐತಿ ಐತಲ್ಲ. ಕ್ಷಯೋಕ್ಷಮ ಜ್ಞಾನ ನಿಜವಾಗಿ ಕ್ಷಯೋಕ್ಷಮ ಭಾವ ಬೇರೆ, ಕ್ಷಯೋಕ್ಷಮ ಜ್ಞಾನ ಬೇರೆ. ದ್ರವ್ಯ ಪರ್ಯಾಯಗಳನ್ನು ತಿಳಿಯುವಂಥ ಸೂಕ್ಷ್ಮತೆ, ಅರೆ ದ್ರವ್ಯದಿಂದ ದ್ರವ್ಯದ ಭಿನ್ನತೆಯನ್ನು ತಿಳಿಯುವಂಥ ಯೋಗ್ಯತೆ, ಆಮೇಲೆ ದ್ರವ್ಯ ಪರ್ಯಾಯಗಳನ್ನು ಅರೂಪಿನೇ ಇದೆ, ಪರ್ಯಾಯನೂ ಅರೂಪಿನೇ ಇದೆ ದ್ರವ್ಯನು. ಅವು ಎರಡನ್ನು ತಿಳಿಯುವಂಥ ಜ್ಞಾನದ ಯೋಗ್ಯತೆಗೆ ಕ್ಷಯೋಕ್ಷಮ ಜ್ಞಾನ. ವಿಮಾನವಾಸಿ ದೇವಗಳ ಸಂಖ್ಯೆ ಎಷ್ಟಿದೆ, ವಿಮಾನ ಎಷ್ಟಿದ್ದಾವೆ, ಭವನವಾಸಿ ಇಂದ್ರರು ಎಷ್ಟಿದ್ದಾರೆ, ಭವನಾಲಯದೊಳಗೆ ಅಕೃತ್ರಿಮ ಜನಚೈತ್ಯಾಲಯ ಎಷ್ಟಿದ್ದಾವೆ, ಸುಮೇರು ಪರ್ವತದ ಉತ್ಸೇತ ಎಷ್ಟಿದೆ, ಇದನ್ನೆಲ್ಲ ತಿಳಿಯೋದಕ್ಕೆ ಕ್ಷಯೋಕ್ಷಮ ಜ್ಞಾನ. ಸಾಮಾನ್ಯ ನಮ್ಮ ಕ್ಷಯೋಕ್ಷಮ ಜ್ಞಾನದ ಎರಡು ಪರಿಭಾಷೆ ತಿಳ್ಕೊಳ್ಳಿ. ದ್ರವ್ಯದಿಂದ ದ್ರವ್ಯದ ಭಿನ್ನತೆಯನ್ನು ಯಾವುದು ತಿಳಿತಿದೆಯೋ ಅದಕ್ಕಂತಾರೆ ಕ್ಷಯೋಕ್ಷಮ. ಇನ್ನು ನಿಜ ದ್ರವ್ಯ ಮತ್ತು ವ್ಯಕ್ತ ಪರ್ಯಾಯಗಳ ಮಧ್ಯದ ಅಂತರವನ್ನು ಯಾವುದು ತಿಳಿತಿದೆಯೋ ಅದು ನಿಜವಾಗಿ ಕ್ಷಯೋಕ್ಷಮ ಜ್ಞಾನ. ಈ ಎರಡರಿಂದನ ಕ್ಷಯೋಕ್ಷಮ ಜ್ಞಾನದ ಯಾವ ವಾಸ್ತವಿಕ ಫಲ ಪ್ರಾಪ್ತ ಆಗಬೇಕೋ ಆ ಫಲದ ಪ್ರಾಪ್ತಿ ಆಗುತ್ತೆ. ಮೊದಲ ದ್ರವ್ಯದಿಂದ ದ್ರವ್ಯದ ಭಿನ್ನತೆಯ ಜ್ಞಾನ ಆಗಬೇಕು. ಆಮೇಲೆ ನನ್ನ ದ್ರವ್ಯದಿಂದ ಪರ್ಯಾಯ ಬೇರೆ ರೂಪ ಆಗ್ತಾ ಇದೆಯಲ್ಲ, ನನ್ನ ದ್ರವ್ಯಂತೂ ಹೀಗಿದೆ, ಹೇಗಿದೆ, ಶಾಶ್ವತ ಇದೆ, ಧ್ರುವ ಇದೆ, ಚೈತನ್ಯ ಇದೆ, ಯಾವಾಗ ನೋಡಿದರೂ ಅದು ಆನಂದದ ಸಾಗರ, ಜ್ಞಾನದ ಸಾಗರ. ಹಾಗಾದರೆ ನನ್ನ ಪರ್ಯಾಯದಲ್ಲಿ ಯಾಕೆ ಆನಂದ ಮತ್ತು ಜ್ಞಾನದ ಪಿಪಾಶೆ ಉಳ್ಕೊಂಡಿದೆ? ಯಾಕೆ ಉಳ್ಕೊಂಡಿದೆ? ಅಲ್ಲಿರ್ಬೇಕು, ಇಲ್ಲಿರ್ಬೇಕು. ಅದು ಹಾಗೆ ಮಾಡಿದ್ರೆ ಆಗ್ತಿದೆ. ಜ್ಞಾನ ಆಗಬೇಕಾದ್ರೆ ಏನು ಓದಬೇಕು? ಆನಂದ ಆಗಬೇಕಾದ್ರೆ ಯಾವುದರ ಆಶ್ರಯ ಮಾಡಬೇಕು? ಯಾವುದ ಜ್ಞಾನದ ನಿಧಿ ಇದೆ, ಆನಂದದ ಸಾಗರ ಇದೆ, ಅದರದೇ ಆಶ್ರಯ ಮಾಡಬೇಕಲ್ಲ. ಶಾಸ್ತ್ರದೊಳಗೆ ಜ್ಞಾನ ಇದೆ ಅಂದರೆ, ಧನದೊಳಗೆ ಆನಂದ ಇದೆ ಅಂದರೆ, ವೀತರಾಗ ಭಗವಂತನೊಳಗೆ ಆನಂದ ಇದೆ ಅಂದರೆ ನಂದು ಎಲ್ಲಿಯೂ ಇಲ್ಲ. ನಮಗೆ ಎರಡೇ ಬೇಕಾಗಿದಾವ ಅಂಥೇಳಿ ಅನೇಕ ಬಾರಿ ಹೇಳಿದ್ದೇನೆ. ಏನ? ಒಂದು ಜ್ಞಾನ, ಒಂದು ಸುಖ. ಮತ್ತು ಅವು ಎರಡರಿಂದನೂ ಮಾಡಲ್ಪಟ್ಟವು ನಾನದೇ. ಆತ್ಮ ಹೇಗದನು? ಜ್ಞಾನದಿಂದನೇ ನಿರ್ಮಿತದನು, ಆನಂದದಿಂದನೇ ನಿರ್ಮಿತದನು, ತುಂಬಿಕೊಂಡಿದ್ದಾನೆ. ಜ್ಞಾನದ ಪಾತ್ರೆಯೊಳಗೆ ಆನಂದ ತುಂಬಿದ್ದೇವೆ, ಮತ್ತೇನಿದೆ? ಹಾಗಾದ್ರೆ ನಮಗೆ ಅವು ಎರಡೇ ಬೇಕಾಗಿದ್ದಾವೆ ಅಂದಮೇಲೆ ಎಲ್ಲಿ ಇದೆ ಅಲ್ಲೇ ಹೋಗ್ಬೇಕಾಗೋದಲ್ಲ. ಎಲ್ಲಿ ಇಲ್ಲ ಅಲ್ಲಿ ಹೋದರೆ ಏನಾಗೋದು? ಶಿಖರ್ಜಿ ಬೆಟ್ಟದ ಮೇಲೆ ಇದೆ ಅಂದರೆ ಜ್ಞಾನ ಅಥವಾ ಆನಂದ, ಆಹಾರದೊಳಗಿದೆ ಅಂದರೆ ಆನಂದ, ಪುಸ್ತಕದೊಳಗೆ ಜ್ಞಾನ ಇಲ್ಲ, ಧನ ಐಶ್ವರ್ಯದೊಳಗೆ ಆನಂದ ಇಲ್ಲ. ಇದರ ನಿರ್ಣಯ ಆಗಲಿಕ್ಕೆ ಸಂಬಂಧ ಬಿಟ್ಟು ಹೋಗ್ಬೇಕಾದ್ರೆ ಸಂಬಂಧದ ಸ್ವರೂಪ ಗೊತ್ತಾಗಬೇಕಲ್ಲ. ಶೇಷಾಮಿ ಸಂಯೋಗ ಲಕ್ಷಣ ಅಂತ ಹೇಳಿದಾದ್ರೆ ಒಂದೇ ಜ್ಞಾನ ದರ್ಶನವನ್ನು ಹೊರತುಪಡಿಸಿ ಏಗೋಮಿ ಸಸ್ಸದು ಅಪ್ಪ, ಎಂಥ ಶಬ್ದವೇ ಇದು! ಸುಂದರೇನ ಅದು ಸುಂದರೇ? ತನುಜೀನ ಗ್ರಹವೆಂದು ಮನಸಿಂಹ ಪೀಠವೆಂದು ಇದು ಸುಂದರೋ? ಏಗೋಮೇ ಸಸ್ಸದೋ ಅಪ್ಪ, ನಾಣದಂಸಣ ಲಕ್ಕಣೋ ಶೇಷಾಮೇ ಬಾಹಿರಾಭಾವ ಸೌವೇ ಸಂಜೋಗ ಲಕ್ಷಣ. ಯಾವುದು ಸುಂದರ? ಯಾವುದು ಸುಂದರ? ಇದು ಸುಂದರನ? ಅದರ ವಾಚ್ಯ ರೂಪದ ಭಾವ ಸುಂದರ. ಎರಡೂ ವಾಚ್ಯ ರೂಪದ ಭಾವ ಬೇರೆ ಇಲ್ಲ. ತನುಜೀನ ಗ್ರಹವೆಂದು ಅಂಥೇಳಿ ಹೇಳಿದ ನಂತರ ಆ ಶರೀರದ ಮಹಿಮೆ ಬಿಟ್ಟು ಹೋಗ್ತಿದೆ, ಶರೀರದ ಮಹಿಮೆ ಬರ್ತಿದೆ, ಶರೀರದ ಮಹಿಮೆ ಬಿಟ್ಟು ಹೋಗಿ ಆ ಜನನ ಮಹಿಮೆ ಬರ್ತಿದೆ. ಈ ಶರೀರದ ಉಪಯೋಗ ಯಾವುದರ ಸಲುವಾಗಿದೆ? ಪಾಪ ಮಾಡುವ ಸಲುವಾಗಿಲ್ಲ, ಭೋಗಿಸುವ ಸಲುವಾಗಿಲ್ಲ. ಶರೀರ ಸ್ವಯಂ ಏನಿದೆ
ಆತ್ಮದೇವ ನಿವಾಸ ಮಾಡುವಂಥ ಮಂದಿರ ಅದನ್ನು ಭ್ರಷ್ಟ ಮಾಡಬಾರ್ದು, ಅದನ್ನು ಮಲಿನ ಮಾಡಬಾರ್ದು, ಅದರೊಳಗೆ ಹೊರಗಿನ ಕಸ ಕಡ್ಡಿ ತಂದು ಹಾಕಬಾರ್ದು. ಆತ್ಮದೇವ ವಾಸ ಮಾಡುವಂಥ ಮಂದಿರ ಪವಿತ್ರ, ಅದೇ ಅದನ್ನು ಪವಿತ್ರ ಇರಬಹುದು. ಹೊರಗಿನ ಕಸ ಕಡ್ಡಿ ಅಷ್ಟು ತಂದು ಹಾಕುವುದಿಲ್ಲ. ಎಷ್ಟೆಷ್ಟು ಅರ್ಥ ಇದೆ ತನುಜಿನ ಗ್ರಹವೆಂದು ಇಷ್ಟರೊಳಗೆ. ಏಗೋಮೇ ಸಸ್ಸದೋ ಅಪ್ಪ, ಏಗೋಮೇ ನಾನು ಏಕ್ ಶಾಶ್ವತ ನಾಣರಂಸಣ ಲಕ್ಷಣ ಏನು ಜ್ಞಾನದರ್ಶನ. ಇಲ್ಲಿ ಕಲಶಕಾರ ಏನು ಹೇಳಿದ್ರು? ಪೂರ್ವೋಕ್ತ ಪ್ರಕಾರದಿಂದ ಜೀವದ್ರವ್ಯದ ಸ್ವರೂಪ ಒಂದು ಚೈತನ್ಯವೇ ಇದೆ. ಇಷ್ಟೇ ಇದೆ. ಜೀವದ್ರವ್ಯದ ಸ್ವರೂಪ ಮತ್ತೇನಿದೆ? ಕರ್ಮ ಇದೆ, ರಾಗಿದೆ. ರಾಗಿದ್ರೆ ಯಾವಾಗಲೂ ಯಾಕಿರೋದಿಲ್ಲ. ಕ್ರೋಧ ಇದೆ, ಲೋಭ ಇದೆ, ಮಮತಾ ಇದೆ, ಏನಿದೆ? ದೇಹ ಇದೆ, ಜೀವಿಸು ಯಾವಾಗಲೂ ಯಾಕಿರೋದು. ಜನಿಸಿದ ನಂತರವು ತಾಚಿರ ಕಾಲ ಉಳಿಯುವುದು, ಅದು ಸಮ್ಯಕ್ ಜ್ಞಾನ ಇದೆ. ಜನಿಸಿದ ನಂತರ ಒಮ್ಮೆ ಉತ್ಪನ್ನ ಆಯಿತು, ಅದಕ್ಕೆ ಹೇಳಿದ್ರಲ್ಲ ಪ್ರಾಪ್ತ ಆಯಿತು. ನಾವು ಉತ್ಪನ್ನ ಅನ್ನೋನು ಅಥವಾ ಪ್ರಾಪ್ತ ಏನು ಅದಕ್ಕೆ ಪ್ರಾಪ್ತ ಆಯಿತು. ಯಾವುದಕ್ಕೆ ಪ್ರಾಪ್ತ ಆಯಿತು? ಚೈತನ್ಯ ಸುಖವನ್ನ ಅರಸಿ ಜಡದ ಕಡೆಗೆ ಧಾವಿಸ್ತಾ ಇತ್ತಲ್ಲ, ಅದೇ ಚೈತನ್ಯಕ್ಕೆ ಪ್ರಾಪ್ತ ಆಯಿತು. ಏನು ಕಷ್ಟಪಡಬೇಕಾದದ್ದು ಮಾತಿದೆ, ಏನು ಕಠಿಣ ಮಾತಿದೆ. ಧಾವಿಸ್ತಾ ಇತ್ತು, ಅಲ್ಲಿ ಇಲ್ಲಿ ಒಂದೇ ಸಮನೆ ನಾಗಾಲೋಟದಿಂದ ಓಡ್ತಾ ಇತ್ತು. ಈಗ ಅದಕ್ಕೆ ಪ್ರಾಪ್ತ ಆಯಿತು. ಅದರಿಂದ ಏನಾಯಿತು? ಎಲ್ಲ ಪ್ರಕಾರದ ಸಂಬಂಧ ಬಿಟ್ಟು ನಮಗೆ ಸಂಬಂಧ ಇಟ್ಟುಕೊಳ್ಳೋದಿದೆ, ಬಿಡೋದಿದೆ. ಕಡೆ ಪಕ್ಷ ದೇವರದರೆ ಬೇಕಲ್ಲ, ವೀತರಾಗದೆ. ನ ಭೂತ ನ ಭವಿಷ್ಯತಿ ವೀತರಾಗಾತ್ ಪರೋದಿಯೋ ನ ಭೂತೋ ನ ಭೂತೋ ನ ಭವಿಷ್ಯತಿ. ಯಾಕೆ ಹೇಳಿದರು? ಭೂತಕಾಲದೊಳಗನು ವೀತರಾಗ ಭಗವಂತರಂಥ ಬೇರೆ ದೇವು ಇರಲಿಲ್ಲ, ಭವಿಷ್ಯ ಕಾಲದೊಳಗನು ಇರೋ ಸಾಧ್ಯ ಇಲ್ಲ. ಭೂತಕಾಲದೊಳಗನು ದೇವನನ್ನು ವೀತರಾಗ ರೂಪದಿಂದ ನಂಬಿದವರೇ ಸುಖಿಯಾಗಿದರು. ಭವಿಷ್ಯ ಕಾಲದೊಳಗೂ ಕೂಡ ದೇವಂದ್ರ ವೀತರಾಗ ಅಂಥೇಳಿ ಯಾರು ನಂಬುತ್ತಾರೋ ಅವರು ಸುಖಿಯಾಗ್ತಾರೆ. ಅನ್ಯ ಯಾರನ್ನಾದರೂ ದೇವ ಅಂಥೇಳಿ ಯಾರು ನಂಬುತ್ತಾರೋ ಅವರ ಕಷ್ಟ ಪರಂಪರೆಯೊಳಗ ತಾನಾಗಿನ ಆನಂದದಿಂದ ಪ್ರಯತ್ನ ಪೂರ್ವಕ ಸಿಕ್ಕೊಳ್ತಾರೆ. ಏನು ದೇವಸ್ತುತಿ, ದರ್ಶನ ಪಾಠ ಮತ್ತೆ ಬಹಳ ಉತ್ತಮ. ಅಂದ್ರೆ ಏನ್ರಿ, ಒಂದೊಂದು ಲೈನ್ ಒಂದೊಂದು ಸಾಲ ತಗೊಂಡು ಕೂಡ್ಬೇಕಾಗೋದ್ರೆ ಜ್ಞಾನದೊಳಗೆ ಅದನ್ನ ಮಂಥನ ಮಾಡಬೇಕಾಗೋದ್ರೆ, ಮನನಂದ್ರ ಮಂಥನ 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 ಎಲ್ಲಿಯವರೆಗೆ ಮಂಥನ ಎಲ್ಲಿಯವರೆಗೆ ಮಾಡ್ತೇವೆ? ಬೆಣ್ಣೆ ಬರುವವರೆಗೆ ಮಾಡ್ತೇವಲ್ಲ ಮಂಥನ. ಮಜ್ಜಿಗೆ ಮೊಸರನ್ನ ಎಲ್ಲಿಯವರೆಗೆ, ಕೆನೆಯುಕ್ತ ಮೊಸರನ್ನ ಎಲ್ಲಿಯವರೆಗೆ ಮಂಥನ ಮಾಡ್ತೇವೆ? ಬೆಣ್ಣೆ ಬರುವವರೆಗೆ. ಅದೇ ಪ್ರಕಾರ ದರ್ಶನಂ ದೇವದೇವಶ್ಯ ಮಂಥನ ಮಾಡ್ರಲ್ಲ. ದರ್ಶನಂ, ಅರೆ ದರ್ಶನ ಎಲ್ಲಿ ಆಗಿದೆ? ನಾವು ದಿನಾ ದರ್ಶನ ಮಾಡ್ತೇವಲ್ಲ, ಆಗಿದೆ ಅಂದ್ರೆ ದರ್ಶನಂ ದೇವದೇವಶ್ಯ. ಅರೆ ಆ ತ್ರಿಲೋಕ ಪೂಜ್ಯ ಯಾವ ವೀತರಾಗ ದೇವಿದ್ದಾನೋ, ಮೂರು ಲೋಕದ 100 ಇಂದ್ರರುಗಳಿಂದ ಪೂಜಿಸಲ್ಪಡುವಂಥ ಯಾವ ಆ ದೇವ ಇದ್ದಾನೋ ಅವನನ್ನು ದೇವಂಥಳಿ ತಿಳಿದ ನಂತರ, ಅಥವಾ ಆ ದೇವ ನಿನ್ನಲ್ಲೇನ ನಿನ್ನ ದೇವ ಇದ್ದಾನೆ ಅಂಥೇಳಿ ಹೇಳಿದ್ದನ್ನು ಕೇಳಿ ಯಾವಾಗ ಅವನ ದರ್ಶನ ಆಗ್ತಿದೆಯೋ ಆವಾಗ ವೀತರಾಗ ಪ್ರಭುವಿನ ದರ್ಶನ ಯೋಗ್ಯ ಆಗ್ತಿದೆ. ದರ್ಶನಂ ದೇವದೇವಶ್ಯ. ಆ ದೇವ ಹೇಳಿದಾನೆ, ನೀ ನನ್ನ ಕಡೆ ನೋಡ್ಬೇಡ, ನಿನ್ನ ದೇವ ಅಲ್ಲಿ ಅದಾನ, ಒಳಗೆ ನೋಡು.
ಒಳಗ ನೋಡುವಂಥ ಯೋಗ್ಯತೆ ಬಿಟ್ಟು ಹೋಗುವವರೆಗೆ ನೀ ನನ್ನ ಕಡೆಗೆನ ನೋಡ್ತಾ ಕೂಡಬೇಡಪ್ಪ, ನಿನ್ನ ಜೀವನ ನಷ್ಟ ಆಗ್ತಿದೆ ಹೇಳಿದ. ದೇವ ಯಾವನನ್ನ ದೇವ ಅಂತ ಹೇಳಿ ಹೇಳಿದನೋ ಅವನ ದರ್ಶನ ಆಗೋದೇ ನಿಜವಾಗಿ ದೇವ ದರ್ಶನ ಇದೆ. ಯಾವನೋ ಸ್ವರ್ಗದ ದೇವ ಅಥವಾ ನಾಮಧಾರಿ ದೇವಲ್ಲ, ಹೆಸರಿನ ದೇವಲ್ಲ, ಆದ್ರ 3 ಲೋಕದ ಅಧಿಪತಿ ಸ್ವರೂಪ. 3 ಲೋಕದ 100 ಜನ ಇಂದ್ರರುಗಳ ಸತತ ನತಮಸ್ತಕ ಇರುವಂಥ ಆ ವೀತರಾಗ ದೇವ, ನಿಜವಾದ ದೇವ, ಸರ್ವಜ್ಞ ಪ್ರಭು, ಹಿತೋಪದೇಶಿ ಭಗವಂತ. ಆ ಹಿತದ ಉಪದೇಶದೊಳಗೆ ಏನು ಹೇಳಿದರೆ, ನಿನ್ನಲ್ಲೇ ನಿನ್ನಲ್ಲೇ ನೀನೇ ಇದ್ದೀಯಪ್ಪ ದೇವ, ನಿನ್ನಲ್ಲೇ ದೇವತ್ವ ಇದೆ, ನೀನೇ ದೇವ ಇದ್ದಿ ಅಂಥೇಳಿ ಹೇಳಿದಲ್ಲ. ಆ ಹೇಳಿದರ ಅನುಸಾರ ಅಂತರ್ಮುಖ ಯಾವಾಗ ನೋಡಿದನು, ಯಾವಾಗ ಅವನ ದರ್ಶನ ಆಯಿತು, ಆವಾಗ ನಿಜವಾಗಿ ದೇವ ದರ್ಶನ ಆಯಿತು. ಆ ದೇವ ದರ್ಶನದಿಂದ ಪಾಪದ ನಾಶ ಆಗ್ತಿದೆ. ಆ ದೇವ ದರ್ಶನವೇ ಸ್ವರ್ಗದ ಸೋಪಾನಿದೆ. ಆ ದೇವ ದರ್ಶನವೇ ಮೋಕ್ಷದ ಸಾಧ್ಯ.